ಇವತ್ತಂತೂ ನಾನು ಹೋಗಿದ್ದೆ ತೊರಳ್ಳಿ. ಅಲ್ಲೇನಪ್ಪ ಅಂತ ಕೆಲಸ ಅಂತ ಕೇಳೋಪಟ್ಟಿಗೆ ನನಗಂತೂ ಗೊತ್ತಾಗಿಲ್ಲ. ಅಲ್ಲಿ ಹೋಗೋ ನೋಡೋಪಟ್ಟಿಗೆ ತೋಪಾಗ ಬುಲ್ ಕೀಳ್ಬೇಕಂದ್ರು ಅಯ್ಯಯ್ಯೋ ಈ ತೋಪುಗ್ಲಾಗ ಬುಲ್ ಕೀಳೋದು ಅನ್ಕಂಡು. ಯಾಕಂದರೆ ಚಿಕ್ಕ ಬೈಟ್ ಬೇರೆ ಇದ್ದಿಲ್ಲ, ಇನ್ನು ದೊಡ್ಡ ಬೈಟಾಗಿ ಹಂಗೆ ಹಿಂಗೋ ಬಾದ್ ಬಿದ್ಕೊಂಡು ಕಿತ್ಕೊತಾ ಇದ್ನಿ. ಅಯ್ಯೋ ಮಣ್ಣು ಬೇರೆ ಫುಲ್ ಗಟ್ಟಿ ಅಂದರೆ ಗಟ್ಟಿ. ಯಾಕಂದರೆ ಬೇಸಿಗೆಕಾಲ ಬಂದ್ಬಿಡ್ತು, ಮಳೆಗಳು ಬೇರೆ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಹಂಗೆ ಹಿಂಗೆ ತೋಡ್ಕೊಂಡು ಹಂಗೆ ಹಿಂಗೆ ಕಿತ್ಕೊತಾ ಇದ್ನಿ. ಅದು ನೋಡಿದರೆ ಬುಡಗಳು ನೋಡಿದರೆ ಚಿಕ್ಕ ಚಿಕ್ಕದಾಗೆ ಇದ್ವು. ಮಣ್ಣು ನೋಡಿದರೆ ಫುಲ್ಲು ಗಟ್ಟಿ. ನೀವು ಬೇಕಾದರೆ ಕೇಳ್ಬೋದು, JCB ಹಂಗೆ ಹಿಂಗೆ ಏನು ಅಂತೇಳಿ. ಗುರು ಅದಕ್ಕೂ ಒಂದು ತಾಕತ್ತು ಅನ್ನೋದು ಇರುತ್ತೆ, ಅದು ಮೀರಿ ಅದ್ರ ಮೇಲೂ ಆಗಲ್ಲ. ಹಂಗೆ ಹಿಂಗೆ ಬಾದ್ ಬಿತ್ಕೊಂಡು ತೋಡ್ಕೊಂಡು ಕಿತ್ಕೊತಾ ಇದ್ನಿ. ನೋಡಿದರೆ ಹೆವಿ ಬಿಸಿ, ಶರ್ಟ್ ಕೂಡ ಹಾಕೊಳಕ್ಕಾಗಿಲ್ಲ, ಫುಲ್ಲು ಸೆಕೆ ನೀರು ನೆಂದೋತಾ ಇದ್ದೀನಿ ಬಿಸಿನಾಗ. ಸರಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಹಿಂಗೆ ಬಾದ್ ಬಿದ್ದು ಹಂಗೆ ಹಿಂಗೆ ಕಿತ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಪಾಟಿಗೆ ಹಂಗೆ ಪಾಪ ಮನೆ ನಿಂಕ ಒಳ್ಳೆ ಊಟ ತಂದರು ಗುರು. ದೇವ್ರಣಿ ಸಕ್ಕತ್ತಾಗಿತ್ತು. ಬಾಳೆ ಎಲೆ ಬೇರೆ, ಇಂಥವೆಲ್ಲ ನಾವು ಮದುವೆಗಳಾಗೆ ತಿಂತೀರಿ ಬಾಳೆ ಎಲೆಗ, ಅಂಥದ್ದು ಮನೆ ನಿಂಕ ತಂದು ಕೊಟ್ಟಿದ್ದಾನೆ. ಫುಲ್ ಖುಷಿ ಆಗಬೇಕು. ತಿರ್ಗಿ ಎಲ್ಲ ಫುಲ್ಲೆಲ್ಲ ಕಿತ್ಕೊಂಡು ತಿರ್ಗಿ ಬುಡಗಳೆಲ್ಲ ಕ್ಲೀನಾಗಿ ಉಡ್ಡಾಕ್ಯಂಡು ತಿರ್ಗಿ ಅವರು ಪಾಲ್ಟಿನ ಕೇಳಿದ್ದಕ್ಕೆ ಎಲ್ಲ ಒಂದು ಮಡ್ಕಾಗಿ ತಳ್ಬಿಡಪ್ಪ ಅಂದರು. ಸರಣ ಆಯ್ತಣ್ಣ, ನೀವು ಹೆಂಗೆ ಹೇಳ್ತೀರ ಹಂಗೆ ಮಾಡಾಕ್ತೀನಿ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಅವ್ರಿಗೆ ಹೆಂಗೆ ಬೇಕೋ ಹಂಗೆಲ್ಲ ಉಡ್ಡೆಲ್ಲ ತಳ್ಕೊಟ್ಬಿಟ್ಟು ನೀವು ಫುಲ್ ಸೆಕೆ ನೀರು ಸುರಿದೋದ್ನಿ. ತಿರ್ಗಿ ಕ್ಲೀನಾಗಿ ಲೆವೆಲೆಲ್ಲ ಮಾಡಿಕೊಟ್ಬಿಟ್ಟು ಬುಡಗಳೆಲ್ಲ ಒಂದು ಕಡೆ ತಳ್ಬಿಟ್ಟು ಸಾಕಾಗೋಯ್ತು ಗುರು. ದೇವ್ರಣಿಗೆ ಈ ಬೇಸಿಗೆ ಕಾಲದಾಗಂತೂ ಬೇಡ ಈ ಕತೆ ಎಲ್ಲ. JCBನೇ ಬಿಟ್ಬಿಡೋಣ ಅನ್ಸ್ಬಿಟ್ಟೈತೆ ದೇವ್ರಣೆಗೂ. ಇವತ್ತು ನನ್ನ ಜೀವನ ಇಷ್ಟು ಫ್ರೆಂಡ್ಸ್.